ಜೀವನ ಹಾಗೆ ಪ್ರವಾಸದಲ್ಲಿ ಸಾಕಷ್ಟು ಪಾಠಗಳನ್ನು ನಾವು ಕಲಿತೀವಿ. ಈಗ ನಾನು ಅಂದ್ಕೊಂಡು ಬಂದಿದ್ದೆ ಏನೋ ಆದರೆ ಆಗಿದ್ದೇ ಏನೋ 100 ದಿವಸಗಳ ಕಾಲ ವೆಸ್ಟ್ ಆಫ್ರಿಕಾನ ಸಂಪೂರ್ಣವಾಗಿ ಮೊರಕ್ಕೋ ದೇಶದಿಂದ ನೈಜೀರಿಯಾವರೆಗೂ ನೋಡಬೇಕು ಅಂತ ಆಸೆಪಟ್ಟ ನನಗೆ ನಿರಾಸೆಯ ಸಮಯ. ನಿಮ್ಗಳಿಗೂ ಅಷ್ಟೇ ನಿರಾಸೆಯ ಸಮಯ. ಯಾಕೆಂದರೆ ಮಾರಿಟಾನಿಯಾ ದೇಶ, ಮೊರಕ್ಕೋ ದೇಶ, ವೆಸ್ಟರ್ನ್ ಸಹಾರಾ ಕೆಳಗಡೆ ಇರುವಂತಹ ಮಾರಿಟಾನಿಯಾ ದೇಶ ಭಾರತೀಯರಿಗೆ ಹಾಗೆ ಪಾಕಿಸ್ತಾನಿಯರಿಗೆ ವೀಸಾನ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಕೆಲವರು ತಿರುಬೋಕಿ ನನ್ನ ಮಕ್ಕಳು ಬಂದು ಡಂಕಿ ಹೊಡೆದು ಏನು ಮಾಡ್ತಾರೆ ಅಂದರೆ ಅವರು ಮುಂಚೆ ಎಲ್ಲ ಸರ್ಬಿಯಾಗೆ ಹೋಗೋರು, ಉಜ್ಬೇಕಿಸ್ತಾನ್ಗೆ ಹೋಗೋರು, ಅಲ್ಲಿಂದ ಯುರೋಪ್ಗೆ ಎಂಟ್ರಾಗಿ ಟ್ರೈ ಮಾಡೋರು. ಇವಾಗ ಸರ್ಬಿಯಾ ಎಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ. ಅದಕ್ಕೆ ಇವ್ರೇನು ಮಾಡ್ತಾರೆ, ಇವಾಗ ಮಾರಿಟಾನಿಯಾಗೆ ಬಂದುಬಿಟ್ಟು ಮಾರಿಟಾನಿಯಿಂದ ಇಲ್ಲಿ ಪಕ್ಕದಲ್ಲಿ ಸ್ಪ್ಯಾನಿಷ್ ಐಲ್ಯಾಂಡ್ಸ್ ಇದೆ. ಯಾಕಂದರೆ ಇದು ಮಾರಿಟಾನಿಯಾ ಮತ್ತು ವೆಸ್ಟರ್ನ್ ಸಹಾರಾ ಮುಂಚೆ ಸ್ಪೇನ್ ಕಂಟ್ರೋಲ್ ಮಾಡ್ತಾಯಿತ್ತು. ಈಗಲೂ ಕೂಡ ಕೆಲವು ಪೋರ್ಟು, ಕೆಲವು ಐಲ್ಯಾಂಡ್ಸ್ನ ಕಂಟ್ರೋಲ್ ಮಾಡ್ತಾಯಿದೆ. ಸೊ ಆ ಒಂದು ಜಾಗಕ್ಕೆ ಬಂದು ಪಾಸ್ಪೋರ್ಟ್ ಹರಿದ್ಬಿಟ್ಟು ಅಲ್ಲಿಯ ಸಿಟಿಸನ್ಶಿಪ್ ತೊಗೊಳೋಕ್ಕೆ ಅಥವಾ ಅಸೈಲಮ್ ತೊಗೊಳೋದಕ್ಕೆ, ರೆಫ್ಯೂಜಿ ಸ್ಟೇಟಸ್ ತೊಗೊಳೋದಕ್ಕೆ ಇವತ್ತಿಗೂ ಟ್ರೈ ಮಾಡ್ತಾಯಿದ್ದಾರೆ. ಅದಕ್ಕೆ ಇವಾಗ ಯುರೋಪಿಯನ್ ಯೂನಿಯನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದೆ ಮಾರಿಟಾನಿಯಾ ದೇಶ ಜೊತೆಗೆ, ಸಂಪೂರ್ಣವಾಗಿ ಸ್ಕ್ರೂಟಿನಿ ಮಾಡುತ್ತೆ ಅಂತ. ಮುಂಚೆ ಮಾರಿಟಾನಿಯಾ ದೇಶ ವೀಸಾ ಆನ್ ಅರೈವಲ್ ಇತ್ತು ಭಾರತೀಯರಿಗೆ. ಈಗ ವೀಸಾ ಅಪ್ಲೈ ಮಾಡಿದ್ರೂ ಸಿಗದಿರೋಂಥ ಸಿಚುವೇಷನ್ನು 12 ದಿವಸ ಆಯಿತು ಅಪ್ಲೈ ಮಾಡಿ. ಆದರೂ ಇವತ್ತುವರೆಗೂ ಅವ್ರ ಕಡೆಯಿಂದ ಏನೂ ಆನ್ಸರ್ ಬಂದಿಲ್ಲ. ಕಾದು ಸೋತು ಸುಣ್ಣಾಗಿ ಬೇರೆ ಏನೂ ದಾರಿ ತೋಚದೆ ಯುರೋಪಿಯನ್ ವೀಸಾ ಇರೋದ್ರಿಂದ ಈಗ ನಾನು ಹೋಗ್ತಾಯಿದ್ದೀನಿ ಫ್ರಾನ್ಸ್ಗೆ. ಯಾಕೆಂದರೆ ಇಲ್ಲಿಂದ ಅತ್ಯಂತ ಕಮ್ಮಿ ದರದ ಟಿಕೆಟ್ ಸಿಗ್ತಾ ಇರೋದು ನನಗೆ ಫ್ರಾನ್ಸಿಗೆ ಮಾತ್ರ. 2 ಆಪ್ಷನ್ ಇತ್ತು, ಒಂದು ಫ್ರಾನ್ಸು ಒಂದು ಸ್ಪೇನು. ಬಟ್ ಫ್ರಾನ್ಸ್ದು ಆಪ್ಷನ್ ಇವತ್ತಿಗಿತ್ತು, ಅದಕ್ಕೆ ತೊಗೊಂಡೆ. ಸರಿ ಸುಮಾರು ಟಿಕೆಟ್ ಬೀಳ್ತದೆ 17,000 ರೂಪಾಯಿ. ಬೇರೆ ಎಲ್ಲೂ ಟಿಕೆಟ್ ಇರಲಿಲ್ಲ. ಕೈಲಾಶು 35,000 ಟಿಕೆಟ್ ತೊಗೊಂಡು ಸೆನೆಗಲ್ ಅನ್ನೋ ಇನ್ನೊಂದು ದೇಶಕ್ಕೆ ಹೋದರು. ಬಟ್ ನನಗೆ ಸೆನೆಗಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿಂದ. ಸೊ ಇಲ್ಲಿಂದ ನಾನು ಹೋಗ್ತಾಯಿದ್ದೀನಿ ಫ್ರಾನ್ಸ್ಗೆ, ಪ್ಯಾರಿಸ್ಗೆ. ನೋಡೋಣ ಅಲ್ಲಿಂದ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಏರ್ಪೋರ್ಟ್ಗೆ ಹೋಗಬೇಕು. ಬೆಳಗಿನ ಸಮಯ 11:30. ನನ್ನ ಫ್ಲೈಟು ಮಧ್ಯಾಹ್ನ 2:23 ಧಾಕ್ಲಾಯಿಂದ ಸೀದಾ ಪ್ಯಾರಿಸ್ದ ಆರ್ಲಿ ಏರ್ಪೋರ್ಟ್ಗೆ. ಬನ್ನಿ ಈ ಒಂದು ಜರ್ನಿಯನ್ನು ತೋರಿಸ್ತೀನಿ. ಹಾಗೆ ಮುಂದಿನ ಪ್ಲ್ಯಾನ್ಸ್ಗಳನ್ನ ಕೂಡ ದಾರಿಲಿ ಹೇಳ್ತಾ ಹೋಗ್ತೀನಿ. ಆಶ್ರಯ ಕೊಟ್ಟ ಹೋಟೆಲ್ಗೆ ಪ್ರೀತಿಯ ಧನ್ಯವಾದ. ಯಾರನ್ನ ಯಾವಾಗ ಬಿಟ್ಟು ಹೋಗುವಂತಹ ಸಮಯ ಬರುತ್ತೋ ಗೊತ್ತಾಗಲ್ಲ. ಬಂದಾಗ ಬಹಳ ದುಃಖ ಆಗುತ್ತೆ. ಅದಕ್ಕೆ ಇದ್ದಾಗ ಎಲ್ಲದನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ, ಪ್ರತಿ ಕ್ಷಣ ಪ್ರೀತಿಸಿ, ಪ್ರತಿ ಕ್ಷಣ ಸ್ನೇಹ, ಆತ್ಮೀಯತೆ, ಬಾಂಧವ್ಯದಿಂದ ನಡೆದುಕೊಳ್ಳಿ. ವೆಲ್ ಮಿಸ್ ಯು ಕೈಲಾಶ್. ಬಹಳ ಖುಷಿಯಾಯಿತು ನಿಮ್ಮ ಜೊತೆ ಈ ಒಂದು 30 ದಿವಸಗಳ ಪ್ರಯಾಣ. ಮತ್ತೆ ಜೀವನದಲ್ಲಿ ಎಲ್ಲರೂ ಬೇರೆ ಕಡೆ ಪ್ರಯಾಣ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಬ್ರದರ್. ಈ ಮೇಡಮ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ನನ್ನ ಬಟ್ಟೆ ಹೋಗಿಕೊಟ್ರು, ಸಾಕಷ್ಟು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಶುಕ್ರನ್ ಮೇಡಮ್. ಹೋಗ್ತಾಯಿದ್ದೀನಿ ಅಂದರೆ ಬೇಜಾರು ಮಾಡ್ಕೋತಾ ಇದ್ದಾರೆ. ಬಾಯ್. ಹೊಸ ಹೋಟೆಲ್ ಇದು, ಹೋಟೆಲ್ ಮೋಕವಾವ ಅಂದ್ಬಿಟ್ಟು. ನಿಜವಾಗ್ಲೂ ಚೆನ್ನಾಗಿದೆ. ನೀವೇನಾದ್ರು ದಾಖಲಾಗಿ ಬಂದರೆ ರೆಕಮೆಂಡ್ ಮಾಡ್ತೀನಿ. ಫ್ಲೆಕ್ಸಿಬಲ್ ಆಗಿದ್ದಾರೆ. ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ದರು. ರಿಸೆಪ್ಷನಲ್ಲಿ ಯಾರೂ ಇಲ್ಲ. ಸೊ ನಾ ಇದ್ದಂತಹ ರೂಮ್ 106. ದಾಖ್ಲಾ ನಗರದಿಂದ ಹೊರಗೋಗೋ ಸಮಯ. ಟ್ಯಾಕ್ಸಿ ಹುಡುಕ್ಬೇಕು ಇವಾಗ. ಯಾವುದೋ ಒಂದು ಟ್ಯಾಕ್ಸಿ ಬರ್ತಾ ಇದೆ, ಕೈ ಹಾಕೋಣ. ಸರ್ ಏರ್ಪೋರ್ಟ್ ಸಿಕ್ತು ಟ್ಯಾಕ್ಸಿ. ಬಂದು ತಲುಪಿದೆ ಧಾಕ್ಲಾ ಏರ್ಪೋರ್ಟ್ಗೆ. ಟ್ಯಾಕ್ಸಿಯವರು 70 ರೂಪಾಯಿ ತೊಗೊಂಡ್ರು. ಏನು ಎಕ್ಸ್ಟ್ರಾ ಕೇಳಲಿಲ್ಲ, ಪಾಪ ಒಳ್ಳೆ ಮನುಷ್ಯ. ಸಿಂಪಲ್ ಆಗಿದೆ ಏರ್ಪೋರ್ಟು. 2 ಬ್ಯಾಗ್ ಇದೆ, ಒಂದು ಚೆಕ್ಕಿನ್ನು, ಒಂದು ಕೈಗೆ. ಇದು ಕೈಗೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರಾನ್ಸಾವಿಯಾ ಅಂದ್ಬಿಟ್ಟು ಏರ್ಲೈನ್ ಹೆಸರು. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದೊಂದು ಸ್ಪ್ಯಾನಿಷ್ ಏರ್ಲೈನು, ಬಡ್ಜೆಟ್ ಫ್ರೆಂಡ್ಲಿ. ಯುರೋಪಲ್ಲಿ ರಯಾನ್ ಏರ್ ಮತ್ತು ಟ್ರಾನ್ಸಾವಿಯಾ ಭಾಳ ಫೇಮಸ್ಸು. ಕಮ್ಮಿ ದರಕ್ಕೆ ಟಿಕೆಟ್ಸ್ನ ಕೊಡ್ತಾರೆ. ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಊರಲ್ಲಿ ಯಾವ ರೇಂಜಿಗಿದೆ ಗಾಳಿ ಅಂದರೆ ನಾವೇ ಆರೋಗ್ಬಿಡ್ತೀವಿ. ಪ್ಲೇನೇ ಬೇಡ ಆರಕ್ಕೆ, ನಾವೇ ಆರೋಗ್ಬಿಡ್ತೀವಿ. ಬಂತು ನಮ್ಮ ಫ್ಲೈಟು ಬಂತು. ಯಪ್ಪ ಏನು ಗಾಳಿ ಗುರು. ಪುಟ್ಟದಾಗಿರುತ್ತೆ ಅಂದ್ಕೊಂಡೆ, ಫ್ಲೈಟು ದೊಡ್ಡದಾಗೇ ಇದೆ ನೋಡಿ. ಟ್ರಾನ್ಸಾವಿಯಾ ಹಸಿರು ಕಲರು. ಪೈಲಟು ಲಾಸ್ಟ್ ಮಿನಿಟ್ ಚೆಕಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆಯಾ ಅಂತ. ಫೈನಲ್ ಚೆಕ್ಸ್ ಮಾಡ್ತಾ ಇದ್ದಾರೆ.
ಸೊ ಮೊರಕ್ಕೋ ದೇಶಕ್ಕೆ ಗುಡ್ ಬೈ ಹೇಳುವಂತಹ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮೊರಕ್ಕೋ, ತುಂಬ ಚೆನ್ನಾಗಿತ್ತು ಅನುಭವ. ಮತ್ತೆ ಸಿಗೋಣ ಮತ್ತೊಂದು ದೇಶದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಅಲ್ವೇದ. ಪೈಲಟ್ ಹೋಗ್ತಾ ಇದ್ದಾರೆ, ಚೆನ್ನಾಗಿ ಓಡಿಸ್ರಮ್ಮ. ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿ ಸ್ವಾಗತ ಅಂತ ಕೋರ್ತಾ ಇದ್ದಾರೆ. ಒಂದು ದಿವಸ ನಮ್ಮ ಕನ್ನಡ ಕೂಡ ಇಲ್ಲಿರಬೇಕು. ಫುಲ್ಲು ಹಸಿರು ಸೀಟ್ಗಳು, ಹಸಿರು ವಿಮಾನ ಯಾವತ್ತೂ ನೋಡಿಲ್ಲ ಫಸ್ಟ್ ಟೈಮ್. ಸೊ ಇದು ನನ್ನ ಸೀಟು 19F ವಿಂಡೋ ತೊಗೊಂಡೆ. ನಿಮ್ಮೆಲ್ರಿಗೂ ಸ್ವಲ್ಪ ಒಳ್ಳೆ ದೃಶ್ಯಾವಳಿಯನ್ನು ತೋರಿಸೋಣ ಅಂತ. ನಮ್ಮ ಲಗೇಜ್ ಎಲ್ಲ ಲೋಡ್ ಆಗ್ತಾಯಿದೆ ನೋಡಿ. ಇದು ಪ್ಲೇನ್ನ ರೆಕ್ಕೆ. ಒಟ್ಟು ಜರ್ನಿಯ ಸಮಯ 4 ಗಂಟೆ 30 ನಿಮಿಷ ಇಲ್ಲಿಂದ ಪ್ಯಾರಿಸ್ಗೆ. ಕಾಣದ ದಾರಿಯಲ್ಲಿ ನಿಮ್ಮವರನ್ನ ಹುಡುಕಬೇಡಿ, ನಿಮ್ಮ ದಾರಿಯಲ್ಲಿ ನಿಮಗಾಗಿ ಬಂದವರನ್ನ ಕಳೆದುಕೊಳ್ಳಬೇಡಿ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ, ಆದರೆ ಪರಿವಾರದ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಏಕೆಂದರೆ ಇದೇ ನಿಜವಾದ ತಪಸ್ಸು. 4.25 ಗಂಟೆ ಹೇಗೆ ಕಳೆದೋಯ್ತು ಗೊತ್ತಾಗಲೇ ಇಲ್ಲ. ಇವಾಗಷ್ಟೇ ಲ್ಯಾಂಡಿಂಗ್ ಅನೌನ್ಸ್ ಮಾಡಿದ್ರು ನೋಡಿ. ಫ್ರಾನ್ಸ್, ನೀವು ನೋಡ್ತಿದ್ರೆ ಹೊಸ ದೇಶವಾದ ಫ್ರಾನ್ಸ್. ಲಾಸ್ಟ್ ಇಯರ್ ಕೂಡ ಬಂದಿದೆ, ಬಟ್ 2-3 ದಿವಸ ಮಾತ್ರ ಇದೆ. ಈ ಸತಿ ನೋಡೋಣ, ಜಾಸ್ತಿ ಇದ್ದು ಒಂದೊಳ್ಳೆ ಸೀರೀಸ್ ಮಾಡ್ಬೋದಾ ಅಂತ. ಫುಲ್ಲು ಫ್ಲ್ಯಾಟ್ ಲ್ಯಾಂಡು, ಒಳ್ಳೆ ಸ್ಕ್ವೇರ್ ಪೇಂಟಿಂಗ್ ಮಾಡೋದಾಗಿದೆ. 10 ಮಿನಿಟ್ಸ್ ಲ್ಯಾಂಡಿಂಗ್ ಆಗುತ್ತೆ ಪ್ಯಾರಿಸ್ ಓರಿ ಏರ್ಪೋರ್ಟಲ್ಲಿ. ಇಮಿಗ್ರೇಷನ್ ಆಯಿತು. ಒಂದೇ ಒಂದು ಪ್ರಶ್ನೆ ಕೇಳಿದೆ, ಸ್ಟ್ಯಾಂಪಾಗಿ ಕಳಿಸ್ಬಿಟ್ರು. ಏನೂ ಕೇಳಲಿಲ್ಲ, ಹೋಟೆಲ್ ಬುಕ್ಕಿಂಗ್ ಕೇಳಲಿಲ್ಲ, ಎಲ್ಲಿ ಉಳಿತೀರಾ ಕೇಳಲಿಲ್ಲ, ಯಾವತ್ತು ವಾಪಸ್ ಹೋಗ್ತೀರಾ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಲಗೇಜ್ ಕಲೆಕ್ಷನ್ ಪಾಯಿಂಟಿಗೆ ಬಂದಿದ್ದೀನಿ. ಕಲೆಕ್ಟ್ ಮಾಡಿಕೊಂಡು ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಇವತ್ತು, ಗ್ಯಾರಂಟಿ. ಬಂದೆ ಪ್ಯಾರಿಸ್ ನಾನು ಬಂದೆ. ಈಗ ಫಸ್ಟು ಸಿಮ್ ಕಾರ್ಡ್ ತೊಗೋಬೇಕು. ಸಿಮ್ ಕಾರ್ಡ್ ತೊಗೊಂಡು ಮೆಟ್ರೋ ಹತ್ರ ಹೋಗ್ತೀನಿ. ಸಿಮ್ ಕಾರ್ಡ್ ಇಲ್ಲೇ ಅನ್ನೋ ಶಾಪಲ್ಲಿ ಸಿಗುತ್ತಂತೆ. ಎಲ್ಲಿ ನೋಡೋಣ. ಏರ್ಪೋರ್ಟ್ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಫ್ರಾನ್ಸಲ್ಲಿ ಅದೊಂದು ವಿಷಯ, ಏನೇ ಮಾಡಿದ್ರು ಭಾಳ ಸಿಂಪಲಾಗಿ ಮಾಡ್ತಾರೆ, ಬಟ್ ಕ್ಲಾಸಿಯಾಗಿ ಮಾಡ್ತಾರೆ. ಇದೇ ರಿಲೇ ಅಂತ ಅಂಗಡಿ ನೋಡಿದ್ರೆ ಕ್ಲೋಸ್ ಆಗಿದೆ. ಸಿಮ್ ಕಾರ್ಡ್ ಇಲ್ಲೇ ಸಿಗಬೇಕಾಗಿತ್ತು. ಇಲ್ಲೊಬ್ರು ಕೇಳಿದೆ, ಇವ್ರ ಕೆಲಸ ಏನಪ್ಪ ಅಂದರೆ ವಯಸ್ಸಾದವ್ರನ್ನ ಈ ಥರ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದು ಮೋಟ್ರ್ ವೆಹಿಕಲಲ್ಲಿ. ಒಂದು ಸ್ವಲ್ಪ ದುಡ್ಡು ತೊಗೊಂಬರೋಣ ಪ್ಯಾರಿಸ್ ಲಕ್ಷ್ಮಿ ಯೂರೋನ, ಯಾಕೆಂದರೆ ಏನಾದ್ರು ಬೇಕು ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಬಟ್ ಎಷ್ಟು ಫೀಸ್ ಆಗ್ತಾರೆ ಗೊತ್ತಿಲ್ಲ, ಟ್ರೈ ಮಾಡೋಣ. ATM ಫೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಮೆಟ್ರೋ M14 ಕೆಳಗಡೆ ಹೋಗ್ಬೇಕು ನಾನು ಇವಾಗ. ಪ್ಯಾರಿಸಲ್ಲಿ ಫಸ್ಟ್ ಟೈಮ್ ಮೆಟ್ರೋ ಟ್ರೈ ಮಾಡ್ತಿರೋದು. ರಾತ್ರಿ 9 ಗಂಟೆ ಆದ್ರೂ ಕತ್ಲೆ ಆಗಿದೆ ನೋಡಿ, ಎಷ್ಟು ಬೆಳಕಿದೆ. ಮತ್ತು ವೈಫೈ ಫ್ರೀ ಇದೆ ಮೆಟ್ರೋಲಿ. ಬಂತು ಮೆಟ್ರೋ ಟಿಕೆಟ್ ಬಂತು. ಸಖತ್ತಾಗಿದೆ ಮೆಟ್ರೋ ಟಿಕೆಟ್ ಕಲರ್. ವಾವ್, ಪ್ಯಾರಿಸ್ ಅಂದರೆ ಆರ್ಟ್ ಅಂದರೆ ಪ್ಯಾರಿಸ್ಸು ನೋಡಿ ಹೆಂಗೆ ಮಾಡಿದ್ದಾರೆ ಒಳಗೆ ಆರ್ಟ್ನ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೈಮ್ನ ಚೇಂಜ್ ಮಾಡ್ಕೋಬೇಕು. ಫ್ರಾನ್ಸು ಮೊರಕ್ಕೋಗಿಂತ 1 ಗಂಟೆ ಹಿಂದೆ ಇದೆ, ಮುಂದೆ ಇದೆ. ಈಗ ಆಲ್ರೆಡಿ 9 ಗಂಟೆ 15 ನಿಮಿಷ. 10 ಗಂಟೆಗೆ ಮೆಟ್ರೋ ಕ್ಲೋಸ್ ಆಗ್ಬಿಡುತ್ತೆ. ಅಯ್ಯೋ, ಮೆಟ್ರೋ ರೆಡಿ ಇದೆ. ಸಿಕ್ತು. ಗಾರ್ ದೆ ಲಯಾನ್ ಅನ್ನೋ ಒಂದು ಸ್ಟಾಪಲ್ಲಿ ಹೇಳ್ಕೊಂಡಿದ್ದೀನಿ. ಇವಾಗ ಮೆಟ್ರೋ ಚೇಂಜ್ ಮಾಡಬೇಕು. ಇಲ್ಲಿಂದ ರೇರ್ ಎ ಕಡೆ ಹೋಗಬೇಕು. ಇನ್ನು 8 ನಿಮಿಷ ಕಾಯಬೇಕು. 2ನೇ ಟ್ರೈನ್ ನಮ್ಮದು, ಸೇಂಟ್ ಜರ್ಮನ್ ಎನ್ ಲಾಯೆ. ಇದು ಡಬಲ್ ಡೆಕ್ಕರ್ ಮೆಟ್ರೋ. ಮೆಟ್ರೋನ ಡಿಸೈನ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಈ ಥರ ಒಂದು ಡಿಸೈನ್ ಇಸ್ರೇಲಲ್ಲಿ ನೋಡಿದ್ದೆ, ಅದು ಬಿಟ್ಟರೆ ಇಲ್ಲೇ ನೋಡ್ತಾ ಇರೋದು.
ಡಬಲ್ ಡೆಕ್ಕರ್. ಈಗ ನಾನು ಕೆಳಗಡೆ ಕೂತಿದ್ದೀನಿ, ಇದರ ಮೇಲೆ ಕೂಡ ಒಂದು ಸ್ಟೇಜ್ ಇದೆ. ನೈಸ್. ಇಲ್ಲಿಂದ ಈಗ 20 ನಿಮಿಷ ವಾಕ್ ಮಾಡಿಕೊಂಡು ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗಬೇಕು. ಚೆನ್ನಾಗಿತ್ತು ಮೆಟ್ರೋ ಎಕ್ಸ್ಪೀರಿಯನ್ಸ್, ವೆರಿ ಗುಡ್. ಹೈ ಕ್ಲಾಸ್ ಟ್ರೈನ್ಸು ಸಖತ್ತಾಗಿದೆ. ಫ್ರೆಂಚ್ ಭಾಷೆಯಲ್ಲಿ ಕಲಿಲೇಬೇಕಾದಂತಹ ಪದ ಮರ್ಸಿ. ಕಸನ ಒಳಗಾಕಿ ಥ್ಯಾಂಕ್ ಯು ಅಂತ ಹೇಳ್ತದೆ. ಈಗ ಮಜಾ ಇರುತ್ತೆ, ಇಂಟರ್ನೆಟ್ ಇಲ್ಲ. ಇಂಟರ್ನೆಟ್ ಇಲ್ಲದೆ ರೂಟನ್ನು ಹುಡ್ಕೊಂಡು ಹೋಗಬೇಕು. ಸೊ ಸದ್ಯಕ್ಕೆ ನಾವು ಹೋಗ್ತಾ ಇರೋಂಥ ಏರಿಯಾ ಪ್ಯಾರಿಸಲ್ಲಿ ಸಿಕ್ಕಾಪಟ್ಟೆ ಬಾಷ್ ಅಂತೆ. ಸಾವ್ಕಾರ್ ಏರಿಯಲ್ಲಿ ಈ ನಿಮ್ಮ ಕಾಮನ್ ಮ್ಯಾನ್ ಗ್ಲೋಬಲ್ ಕನ್ನಡಿಗ. ಮನೆ ಕಡೆ ಹೋಯ್ತಾ ಇದ್ವಿ, ನೋಡ್ರಿ ಇಲ್ಲಿ ಪುಟಾಣಿ ಕಾರನ್ನ ಸೇಲ್ಗೆ ಹಾಕಿದ್ದಾರೆ. ಇದರಲ್ಲಿ ನಾನಂತೂ ಹಿಡಿಯಲ್ಲ, ಹೆಣ್ಮಕ್ಳಿಗೆ ಸೂಟ್ ಆಗ್ಬೋದು ಈ ಕಾರು. 6,600 ಯೂರೋ ಅಂದರೆ ಎಷ್ಟಾಯಿತು? 6 ಲಕ್ಷ. 6.5 ಲಕ್ಷ. 6.5 ಲಕ್ಷ ಯೂರೋ. 99 ರುಪೀಸ್ ಆಗಿಬಿಟ್ಟಿದೆ. ತುಂಬ ಜಾಸ್ತಿ ಆಯಿತು. 88 ಇತ್ತು. ಪ್ಯಾರಿಸ್ನಲ್ಲಿ ಕಡೆಗೂ ಕನ್ನಡಿಗರ ಮನೆಗೆ ಬಂದು ಸೇರಾಯಿತು. ವಿಷಯ ಏನಪ್ಪ ಅಂದರೆ, ಇಲ್ಲಿ ಹೆಂಗೆ ಬಂದು ತಲುಪಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಆಗಿದೆ. ಯಾಕೆಂದರೆ ನಿಮ್ಗೆ ಗೊತ್ತು, ನನಗೆ ಮಾನಿಟೇರಿಯಾ ವೀಸಾ ಸಿಗಲಿಲ್ಲ. ಫ್ರಾನ್ಸ್ದು ವೀಸಾ ಇತ್ತು, ಯುರೋಪ್ದು 1 ವರ್ಷ ವೀಸಾ ಇತ್ತು. ಅಂದ್ಕೊಂಡೆ ಓಕೆ ಹೋಲಿ, ಬೇರೆ ಎಲ್ಲೋ ಆಪ್ಷನ್ ಇಲ್ಲ, ಫ್ರಾನ್ಸಿಗೆ ಬರೋಣ ಅಂತ. ಆವಾಗ ಫ್ರಾನ್ಸಲ್ಲಿ ಯಾರು ಇರ್ಬೋದು ನಮ್ಮೂರು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಆಗಿದೆ. ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು. ಅದಾದಮೇಲೆ ಶಶಾಂಕ್ ಅನ್ನೋರು ಬಹಳ ಫಾಸ್ಟಾಗಿ ಕನೆಕ್ಟ್ ಆದರು. ನಮ್ಮ ಬೆಂಗಳೂರು ಹುಡುಗ, ನಮ್ಮ ಮನೆ ಹತ್ರನೇ ಇರುವಂಥ ಹುಡುಗ, ಇಲ್ಲಿ ಓದ್ತಾ ಇದ್ದಾರಂತೆ. ಸೊ ಅವರು ಬೆಂಗಳೂರಲ್ಲಿದ್ದಾರೆ ಇವಾಗ ಸದ್ಯಕ್ಕೆ. ಅವರು ನಮ್ಮ ಸುಹಾಸ್ ಬ್ರದರ್ನ ಕನೆಕ್ಟ್ ಮಾಡಿಕೊಟ್ರು. ಸೊ ಈಗ ಸುಹಾಸ್ ಬ್ರದರ್ ಬಂದು ನನ್ನ ಕರ್ಕೊಂಡು ಮನೆಗೆ ಬಂದರು. ಈಗ ಸದ್ಯಕ್ಕೆ ನಾನಿವತ್ತು ರಾತ್ರಿ ಮತ್ತು ಇನ್ನು ಸ್ವಲ್ಪ ದಿವಸ ಪ್ಯಾರಿಸ್ನಲ್ಲಿ ಉಳಿಯೋದು. ನಮ್ಮ ಶಶಾಂಕ್ ಅವರು ಉಳ್ಕೊಂಡಿರುವಂತಹ ಮನೆಯಲ್ಲಿ, ಅವರ ರೂಮಲ್ಲಿ ಇವರಿಬ್ಬರು ನಮ್ಮ ಕನ್ನಡಿಗರು ಒಂದು ಫುಲ್ ಮನೆ ತೊಗೊಂಡಿದ್ದಾರೆ. ಒಂದು ರೂಮಲ್ಲಿ ಅವ್ರು ಇರ್ತಾರೆ, ಒಂದು ರೂಮಲ್ಲಿ ಶಶಾಂಕ್ ಅವರು ಇರ್ತಾರೆ. ಸೊ ಇವತ್ತಿಂದ ಶಶಾಂಕ್ ಬದಲು ಈ ರೂಮಲ್ಲಿ ಗ್ಲೋಬಲ್ ಕನ್ನಡಿಗ ಇರ್ತಾನೆ. ಸೊ ಶಶಾಂಕ್ ಕೂಡ ಗ್ಲೋಬಲ್ ಕನ್ನಡಿಗ, ಸುಹಾಸ್ ಕೂಡ ಗ್ಲೋಬಲ್ ಕನ್ನಡಿಗ. ನೋಡಿ, ಗ್ಲೋಬಲ್ ಕನ್ನಡಿಗರ ಪ್ರೀತಿ, ಆತ್ಮೀಯತೆ, ವಿಶ್ವಾಸ ಎಷ್ಟು ಅಮೋಘವಾಗಿದೆ. ಎಲ್ಲ ದೇಶಗಳಲ್ಲೂ ಸಿಗ್ತಾ ಇದ್ದಾರೆ, ಎಲ್ಲ ದೇಶಗಳಲ್ಲೂ ಇನ್ವೈಟ್ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಯುರೋಪ್ನ ಯಾವುದೇ ಮೂಲೆಯಲ್ಲಿದ್ದರೆ, ಸಮಯ ಇದ್ದರೆ ಸಿಗೋಣ, ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಅಥವಾ ನನ್ನ ಮೇಲ್ ಐ ಡಿ official.ram@gmail.com RAM ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಗ್ಲೋಬಲ್ ಕನ್ನಡಿಗ, ಅಲ್ಲಿ ಮೆಸೇಜ್ ಮಾಡಿ. ಸಾಧ್ಯವಾದರೆ ಯುರೋಪ್ ಟ್ರಿಪ್ಪಲ್ಲಿ ಒಳಗೆ ಬೇರೆ ಬೇರೆ ದೇಶಗಳಲ್ಲಿ, ನೀವು ಸ್ವೀಡನ್ನು, ಡೆನ್ಮಾರ್ಕು, ಬೇರೆ ಬೇರೆ ಸಂಪೂರ್ಣವಾಗಿ ಇಡೀ ಯುರೋಪಲ್ಲಿ ಎಲ್ಲೇ ಇದ್ದರು, ಐರ್ಲ್ಯಾಂಡು, ನಾನು ನೋಡಿಲ್ದಿರುವಂತಹ ಜಾಗಗಳಲ್ಲಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಕನ್ನಡಿಗರಿಗೂ ಕೂಡ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ಸಾಕಾಯ್ತು ರೀ, ಚೆನ್ನಾಗಿತ್ತು ಫ್ಲೈಟು, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು ವಾಕು, ಪ್ರತಿಯೊಂದು ಚೆನ್ನಾಗಿತ್ತು. ತುಂಬ ಹೃದಯದ ಧನ್ಯವಾದಗಳು ಶಶಾಂಕ್, ತುಂಬ ಹೃದಯದ ಧನ್ಯವಾದಗಳು ಸುಹಾಸ್, ಹೋಸ್ಟ್ ಮಾಡ್ತಾ ಇರೋದಕ್ಕೆ ಪ್ಯಾರಿಸಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ್ನ. ಈಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬ್ಯಾಟಿಂಗಿಗೆ ಕೂರದೆ, ಆಮೇಲೆ ಸಿಗೋಣ. ಗುಡ್ ನೈಟ್. ಬರ್ತಿದ್ದಂಗೆ ದೇವ್ರ ಮನೆ, ದೇವರೇ ಒಳ್ಳೇದು ಮಾಡಪ್ಪ, ಎಲ್ಲ ಕನ್ನಡಿಗರಿಗೆ ಒಳ್ಳೇದು ಮಾಡು, ಇಡೀ ವಿಶ್ವಕ್ಕೆ ಒಳ್ಳೇದು ಮಾಡು, ಈ ಮನೆಗೆ ಒಳ್ಳೇದು ಮಾಡು, ಶಶಾಂಕ್ ಮತ್ತು ಸುಹಾಸಿಗೆ ಒಳ್ಳೇದು ಮಾಡು. ಆಲ್ ದಿ ಬೆಸ್ಟ್. ಲಾಗ್ ಗೀಕೆಲ್ಲ ಮಾಡಿದೆ. ಸಾರಿ ಬೊಂಜೋ ಸಾವಾ ಮರ್ಸಿ ಬುಕು. ಸ್ವಾಗತ ಎಲ್ಲರಿಗೂ ಗ್ಲೋಬಲ್ ಕನ್ನಡಿಗರೇ. ಒಂದು ಹೊಸ ದೇಶಕ್ಕೆ, ಹೊಸ ಊರಿಗೆ ನಾವಿದ್ದೀವಿ. ಒಂದು ಪ್ಯಾರಿಸ್, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಒಂದು ಬಂಗ್ಲೆಯಲ್ಲಿ ಈ ಒಂದು ಮನೆ ಮಾರಾಟಕ್ಕಿದೆ. ಕೇವಲ 4 ಕೋಟಿ. ಮನೆ ತೋರಿಸ್ತೀನಿ, ಇಷ್ಟ ಆದರೆ ನೀವು ಬಂದು ತೊಗೊಂಡು ಇಲ್ಲಿ ಸೆಟ್ಲಾಗಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸದ್ಯಕ್ಕೆ ಈ ಮನೆಯ ಬೇಸ್ಮೆಂಟಲ್ಲಿ ಇಲ್ಲಿನ ಬಾಡಿಗೆದಾರರು ನಮ್ಮ ಕನ್ನಡಿಗ ಸ್ಟೂಡೆಂಟ್ಸ್ ಇದ್ದಾರೆ, ಅವರ ಜೊತೆಗೆ ನಾನು ಉಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಪ್ಯಾರಿಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಜೊತೆಯಾಗಿ ಕರ್ಕೊಂಡೋಗಿ ಲೋಕಲ್ಲಾಗಿ ಪ್ಯಾರಿಸ್ನ ಹೇಗೆ ನೀವು ಕೂಡ ನೋಡ್ಬೋದು, ಮತ್ತು ಖರ್ಚು ವೆಚ್ಚಗಳು ಏನೇನು, ಹೇಗೆ ಸ್ವಲ್ಪ ಲೋ ಬಡ್ಜೆಟಲ್ಲಿ ಪ್ಯಾರಿಸ್ನ ಮ್ಯಾನೇಜ್ ಮಾಡ್ಬೋದು. ಯಾಕೆಂದರೆ ಪ್ಯಾರಿಸು, ಫ್ರಾನ್ಸು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. 1 ಯೂರೋ 100 ರೂಪಾಯಿ ಆಗಿದೆ. ಸೊ ಇವಾಗ ಒಂದು 10 ಯೂರೋ ಖರ್ಚು ಮಾಡಬೇಕು ಅಂದರೆ 1,000 ರೂಪಾಯಿ ಆಗುತ್ತೆ. ಆ ರೀತಿ ಇಲ್ಲಿಯ ಜನಕ್ಕೆ 10 ರೂಪಾಯಿ, ಆದರೆ ನಮ್ಗೆ 10 ಯೂರೋ ಅಂದರೆ 1,000 ರೂಪಾಯಿ. ಆ ರೀತಿಯಲ್ಲಿ ನೋಡಿಕೊಂಡು ಹೇಗೆ ಮ್ಯಾನೇಜ್ ಮಾಡ್ಬೋದು, ಪ್ರತಿಯೊಂದು ಬಡ್ಜೆಟ್ಟು ಎಲ್ಲ ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿಯ ಬಾಡಿಗೆ ಕೇಳಿದ್ರೆ ಎದುರ್ಕೊಂಡ್ಬಿಡ್ತೀರಾ ನೀವು. ನಾನು ಉಳ್ಕೊಂಡಿರೋ ರೂಮ್ ಬಾಡಿಗೆ 90,000 ತಿಂಗಳಿಗೆ.
ಬ್ರದರ್ ಉಳ್ಕೊಂಡಿರೋ ರೂಮ್ ಬಾಡಿಗೆ 60,000 ತಿಂಗಳಿಗೆ ಒಂದು ರೂಮ್ಗೆ. ಸೊ ಇದು ಮನೋಹರವಾದ ಫ್ರೆಂಚ್ ಆರ್ಕಿಟೆಕ್ಚರಲ್ ಬಿಲ್ಡಿಂಗು. ಈಗ ನಾವು ಹೋಗ್ತಾ ಇದ್ದೀವಿ ರೋಡ್ ಕಡೆ, ಬಸ್ಕಿ ಸತ್ಕೊಂಡು ಇಲ್ಲಿಂದ ಪ್ಯಾರಿಸಲ್ಲೇ ಇದ್ದೀವಿ, ಸ್ವಲ್ಪ ಆಚೆ ಕಡೆ ಒಳ್ಳೆ ಏರಿಯಲ್ಲಿದ್ದೀವಿ. ಮೇಯ್ನ್ ಪ್ಯಾರಿಸ್ ಸಿಟಿಗೆ ಹೋಗ್ತೀವಿ. RCB ಹೆಂಗೋ ಫೇಮಸ್ಸು ಬೆಂಗಳೂರಲ್ಲಿ, ಅದೇ ಥರ ಇಲ್ಲಿ ಸೇಂಟ್ ಜರ್ಮಾ ಅನ್ನೋ ಒಂದು ಫುಟ್ಬಾಲ್ ಟೀಮ್ ಸಿಕ್ಕಾಪಟ್ಟೆ ಫೇಮಸ್ಸು. ಆ ಏರಿಯಾಗೆ ಬಿಲಾಂಗ್ ಆಗುವಂತಹ ಜಾಗ. ಓಕೆ ಅದೃಷ್ಟ ಅಂದರೆ ಇದೇ ರೀ, ಮನೆ ಪಕ್ಕನೇ ಬಸ್ ಸ್ಟಾಪು. ಇದೇ ಬಸ್ ಸ್ಟಾಪಾ ಬ್ರೋ? ನೀವು ನಿಜವಾಗ್ಲೂ ಅದೃಷ್ಟವಂತರು ಬ್ರೋ. ನಾವೆಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ ಮಲ್ಲೇಶ್ವರಂ 18ನೇ ಕ್ರಾಸ್ವರೆಗೂ ನಡ್ಕೊಂಡು ಹೋಗ್ಬೇಕಾಗಿತ್ತು ಕಾಲೇಜಿಂದ. ಆಮೇಲೆ ನಮ್ಮ ವಿದ್ಯಾರಣ್ಯಪುರ ಮನೆಯಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವ್ರಿಗೆ ನೋಡಿ ಅದೃಷ್ಟ, ಮನೆ ಪಕ್ಕನೇ ಬಸ್ ಸ್ಟಾಪು. ಇವಾಗಷ್ಟೇ 2 ದಿವಸದ ಪ್ಯಾರಿಸ್ ಟಿಕೆಟ್ ತೊಗೊಂಡೆ. ಅಂದರೆ ಮೆಟ್ರೋ ಮತ್ತು ಬಸ್ಗಳಿಗೆ ಒಂದು ಪಾಸ್ ತೊಗೋಬೇಕು. 1 ದಿವಸಕ್ಕೆ ತೊಗೊಂಡ್ರೆ 3,000 ರೂಪಾಯಿ, 2 ದಿವಸಕ್ಕೆ ತೊಗೊಂಡ್ರೆ 4,400 ರೂಪಾಯಿ. ಅಯ್ಯಪ್ಪ, ಬಸ್ ಟಿಕೆಟ್ಗೆ 4,400 ರೂಪಾಯಿ. ನಾವು ಇಡೀ ತಿಂಗಳು ಪಾಸ್ ಮಾಡಿಸ್ರು ಅಷ್ಟಾಗಲ್ಲ. ಬಟ್ ಪ್ಯಾರಿಸ್ ಅಥವಾ ಯುರೋಪು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಏನೂ ಮಾಡೋಕ್ಕಾಗಲ್ಲ. ನಾವು ನಮ್ಮ ಸ್ಟೈಲಲ್ಲಿ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಯುರೋಪ್ನ ನೋಡೋಕ್ಕೂ ಆಗಲ್ಲ, ತೋರ್ಸೋಕ್ಕೂ ಆಗಲ್ಲ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಬೇಕು. ವೀಡಿಯೋಸ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜಾಯಿನ್ ಬಟನ್ಗೆ ಜಾಯಿನ್ ಆಗಿ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಿರೋ ಮಾಡಿ. ಗ್ಲೋಬಲ್ ಕನ್ನಡಿಗನ ಪರ್ಪಸ್ ಪ್ರಪಂಚದ ಮೂಲೆ ಮೂಲೆಯಿಂದ ಯಾರು ನೋಡಿದಂತಹ ಕಂಡರಿದಂಥ ಲೈಫನ್ನು ನಿಮಗೆ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ತೋರಿಸೋದು. ಬ್ಯಾಗ್ ಮರ್ತುಬಿಟ್ವಿ, ಅದಕ್ಕೆ ವಾಪಸ್ ಬಂದ್ವಿ. ಬ್ಯಾಗ್ ತರೋ ಅಷ್ಟೊತ್ತಿಗೆ ಹಿಂದ್ಗಡೆ ಎಷ್ಟು ಜಾಗ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಇವರು ಸ್ಕ್ರೀನ್ ಹಾಕ್ಕೊಂಡು ನಮ್ಮ RCB ಮ್ಯಾಚೆಲ್ಲ ನೋಡ್ತಾರಂತೆ. ನೋಡಿ, ಇಲ್ಲಿ ಕೂತ್ಕೋತಾರಂತೆ. ಇಲ್ಲಿ ಎಲ್ಲೋ ಪ್ರೊಜೆಕ್ಟರ್ ಹಾಕ್ತಾರಂತೆ, ಇಲ್ಲಿ ಈ ಕಡೆ ಅನಿಸುತ್ತೆ. ಸಖತ್ತಾಗಿದೆ ನೋಡಿ, ಇದು ಪ್ರೊಜೆಕ್ಟರ್ ಹಾಕಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರಂತೆ. ಸಖತ್ತಾಗಿದೆ ಸ್ಪೇಸು. ಲಾಸ್ಟ್ ಟೈಮ್ ಪ್ಯಾರಿಸಿಗೆ ಬಂದಾಗ ಏನಾಯಿತು ಅಂದರೆ, ಗ್ರೂಪ್ ಟೂರ್ ಜೊತೆಗೆ ಬಂದಿದ್ದೆ, ಲೋಕಲ್ ಲೈಫ್ ತೋರ್ಸೋಕ್ಕಾಗಲಿಲ್ಲ. ಈ ಸತಿ ಸ್ಟೂಡೆಂಟ್ಸ್ ಜೊತೆಗಿದ್ದೀನಿ. ಆಮೇಲೆ ಹಳ್ಳಿ ಇಲ್ಲಿಯ ಬೇರೆ ಬೇರೆ ರಿಯಲ್ ವಾತಾವರಣವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಟೈಮು ಪ್ಯಾರಿಸ್ನಲ್ಲಿ ಲೋಕಲ್ ಬಸ್ ಎಕ್ಸ್ಪೀರಿಯೆನ್ಸು. ಬಸ್ಸಲ್ಲಿ AC ಇಲ್ಲ, ಸಿಕ್ಕಾಪಟ್ಟೆ ಸೆಕೆ ಹೊಡಿತಾ ಇದೆ. ಮೆಟ್ರೋಲ್ ಮಾತ್ರ AC ಅಂತೆ. ನಾವು ತೊಗೊಂಡಿರುವಂತಹ ಟಿಕೆಟು ಎಲ್ಲದಕ್ಕೂ ವ್ಯಾಲಿಡು, ಬಸ್ಸು, ಟ್ರ್ಯಾಮು, ಮೆಟ್ರೋ ಎಲ್ಲದಕ್ಕೂ. 4,000 ರೂಪಾಯಿ ಕೊಟ್ಟ ಮೇಲೆ ಊಟ ತಿಂಡಿನೂ ಫ್ರೀ ಕೊಡಬೇಕು ಆ್ಯಕ್ಚುಲಿ, ಆದರೆ ಕೊಡ್ತಾಯಿಲ್ಲ. ಈಗ ನಿಂತಿರೋ ಬಸ್ಸಲ್ಲಿ ಇದು ಟ್ರಾಲಿ ಮತ್ತು ವೀಲ್ ಚೇರ್ಗೆ ಇರುವಂತಹ ಜಾಗ. ಈ ಕಡೆ ಸೀನಿಯರ್ ಸಿಟಿಸನ್ಸ್ಗೆ ಜಾಗ, ಸ್ಟ್ಯಾಂಡಿಂಗ್ ಯಾರು ಬೇಕೋ ನಿಂತ್ಕೋಬೋದು. ಮತ್ತು ಕೂತ್ಕೊಳ್ಳೋದು ಒಂದು 5-6 ಸೀಟ್ ಇದೆ. ಇದು ಏನಂದರೆ ಒಂದು ಚಿಕ್ಕ ಏರಿಯಾಯಿಂದ ದೊಡ್ಡ ಏರಿಯಾಗೆ ಹೋಗೋಕ್ಕೆ ಮಧ್ಯೆ ಯೂಸ್ ಮಾಡುವಂತಹ ಬಸ್ಸು. ಈಗ ನಾವು ಇಲ್ಲಿಂದ ಮೆಟ್ರೋಗೆ ಹೋಗ್ತೀವಿ. ಮೆಟ್ರೋಯಿಂದ 15 ಕಿಲೋಮೀಟ್ರು ಸಿಟಿ ಸೆಂಟ್ರಿಗೆ ಹೋಗ್ತೀವಿ. ಇದು ಪ್ಲ್ಯಾನು. ಮೆರ್ಸಿ ಆಹ್ವಾ ಡ್ರೈವರ್ಗೆ ಹೇಳಿದ್ದು, ಥ್ಯಾಂಕ್ ಯು, ಗುಡ್ ಬೈ ಅಂತ. ಕಲಿತಾ ಇದ್ದೀನಿ ಫ್ರೆಂಚು. ಸೈಕ್ಲಿಂಗು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಜನಗಳು ಎಲ್ಲ ಕಡೆ ಸೈಕಲ್ ಓಡಿಸ್ತಾರೆ. ಮೆಟ್ರೋ ಸ್ಟೇಷನ್ ಒಳಗೂ ಸೈಕಲ್ ಓಡಿಸ್ತಾರೆ. ಉರಿ ಬಿಸಿಲು, ಧಗೆ, ಸೆಕೆ, ಸಿಕ್ಕಾಪಟ್ಟೆ ಸೆಕೆ. ಫ್ರಾನ್ಸಲ್ಲಿ 38 ಡಿಗ್ರಿ ಇದೆ ಇವತ್ತು. ಪ್ಯಾರಿಸ್ನಲ್ಲಿ ರೆಡ್ ಹಾಟ್ ವೇವ್, ಬಿಸಿ ಬಿಸಿ ಇದಕ್ಕೋಸ್ಕರನೇ ಸರ್ಕಾರ ರಿಲೀಫ್ ಕೊಡೋದಕ್ಕೆ ಅಂತ ಫ್ರೀಯಾಗಿ ಉಚಿತ ಸರ್ವಿಸು ಪಬ್ಲಿಕ್ ಮಿಸ್ಟಿಂಗ್ ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ. ಈ ಬಟನ್ನ ಬಂದು ಪ್ರೆಸ್ ಮಾಡೋದು ಅಂದರೆ ಈ ಮರದ ದಿಮ್ಮಿ ಒಳಗೆ ಆ್ಯಕ್ಚುಲಿ ಸ್ಟೀಲ್ ಇದೆ, ಅದರ ಮೇಲೆ ಒಂದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಲುಕ್ಗೋಸ್ಕರ. ಇಲ್ಲಿ ಬಂದು ನೀವು ಹಿಂಗೆಲ್ಲ ಯೂಸ್ ಮಾಡಿಕೊಂಡು ಇದರ ಆನಂದವನ್ನು ಸವಿದು ಹಾಡಿಗೆ ಹೇಳಂಗಿದ್ರೆ ಹೇಳಿ ನೋಡಿ, ಹಿಂಗೆಲ್ಲ ಆಟ ಆಡಿಬಿಟ್ಟು ಅದಾದಮೇಲೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಇಲ್ಲಿಂದ ಮುಂದೆ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ಬೋದು. ಸರ್ಕಾರ ಜನಗಳ ಒಳಿತಿಗಾಗಿ ಏನೆಲ್ಲ ಮಾಡ್ತಾರೆ. ಈ ಕತಾರ್ ದೇಶದಲ್ಲಿ ಇಡೀ ದೇಶಕ್ಕೆ AC ಹಾಕಿದ್ರು. ಫ್ರಾನ್ಸ್ ದೇಶದಲ್ಲಿ ಪ್ಯಾರಿಸ್ ನಗರದಲ್ಲಿ ಈ ಥರ ಮಿಸ್ಟಿಂಗ್ ಪೋಸ್ಟನ್ನು ಹಾಕಿದ್ದಾರೆ. ಒಂದು ಸಮಯದಲ್ಲಿ 2 ವೀಲರ್ ಇದ್ದರೆ ಒಂದು ಲೆವೆಲ್ಲು, ಅದಾದಮೇಲೆ ಕಾರ್ ಇದ್ದರೆ ಒಂದು ಲೆವೆಲ್ ಅನ್ನೋರು. ಸೈಕಲ್ಗೆ ವ್ಯಾಲ್ಯೂನೇ ಇರ್ತಾ ಇರಲಿಲ್ಲ. ನಮ್ಮ ದೇಶದಲ್ಲಿ ಸೈಕಲ್ ಓಡಿಸ್ತಾರೆ, ಸೈಕಲ್ ಓಡಿಸೋನು ಅಂತ ಕಡೆಗಣಿಸಿ ನೋಡೋರು. ಆದರೆ ಫ್ರಾನ್ಸ್ ದೇಶದಲ್ಲಿ, ಯುರೋಪ್ ಖಂಡದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಸೈಕ್ಲಿಂಗಿಗೆ ಸಿಕ್ಕಾಪಟ್ಟೆ ಮಹತ್ವ ಕೊಡ್ತಾರೆ. ಏಕೆಂದರೆ ಇದರಿಂದ ಪೊಲ್ಯೂಷನ್ ಆಗಲ್ಲ, ಫ್ಯೂಯಲ್ ಹಾಕಬೇಕಾಗಿಲ್ಲ, ಕಾರ್ಬನ್ ಎಮಿಷನ್ ಇಲ್ಲ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಪೊಲ್ಯೂಷನ್ ಆಗಲ್ಲ, ಹಸಿರನ್ನ ಉಳಿಸ್ಬೋದು, ನಮ್ಮ ಮುಂದಿನ ಜನ್ರೇಷನ್ಗೆ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಫಿಸಿಕಲ್ ಫಿಟ್ನೆಸ್ನ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲಿ 60ರಿಂದ 70 ವರ್ಷದ ವಯಸ್ಕರು ಕೂಡ ಸೈಕ್ಲಿಂಗ್ ಮಾಡಿಕೊಂಡು ಇಡೀ ನಗರವನ್ನು ಸೈಕಲ್ ಮೂಲಕ ಓಡಾಡ್ತಾರೆ. ಇಲ್ಲಿರುವಂತಹ ಸೈಕಲ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೈಕಲ್ಸ್ ಇದೆ ನೋಡಿ. ಅಲ್ಲಿಂದ ಅಲ್ಲಿವರೆಗೂ ಸೈಕಲ್ಸು.
ಎಲ್ಲ ಕಡೆಯೂ ಸೈಕಲ್ ಸ್ಟ್ಯಾಂಡ್ಸು, ಸೈಕಲ್ಗೆ ಸಪ್ರೇಟ್ ದಾರಿ, ಮೆಟ್ರೋಲು ಅಷ್ಟೇ ಸೈಕ್ಲಿಂಗಿಗೆ ಪಾರ್ಕಿಂಗ್ ಬೇರೆ, ಪ್ರತಿಯೊಂದು ಕಡೆಯೂ ಸೈಕ್ಲಿಸ್ಟ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಈ ಒಂದು ವಿಷಯ ನಮ್ಮ ದೇಶದಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡೋಗ್ಬೇಕು. ಇದರಿಂದ ನಾವು ಕೂಡ ಸಾಕಷ್ಟು ಪೊಲ್ಯೂಷನ್ನ ತಡೆ ಹಿಡಿಬೋದು. ಎಸ್ಪೆಷಲಿ ಬೆಂಗಳೂರು, ಡೆಲ್ಲಿ ಈ ಥರ ಮೆಟ್ರೋ ನಗರದಲ್ಲಿ ಇತ್ತೀಚೆಗೆ ಉಸಿರಾಟಕ್ಕೆ ಕಷ್ಟ ಆಗ್ತಾಯಿದೆ. ಅಂಥ ಸಮಯದಲ್ಲಿ ನಾವು ಹೇಗಾದರೂ ಮಾಡಿ ಪೊಲ್ಯೂಷನ್ನ ಕಮ್ಮಿ ಮಾಡಿ ನಮ್ಮ ಮುಂದಿನ ಪೀಳಿಗೆ ಕೂಡ ನಮ್ಮ ಈ ಒಂದು ಸುಂದರವಾದ ಭೂಮಿಯನ್ನು ಉಳಿಸಿಕೊಡಬೇಕು. ಜ್ಞಾನವನ್ನು ಹಂಚೋದು ಎಂಥ ಉತ್ತಮವಾದ ಕಾರ್ಯ ಅಲ್ವಾ. ಇವಾಗ ನೀವು ನೋಡ್ತಾ ಇದ್ದೀರಾ, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಒಂದು ಪಬ್ಲಿಕ್ ಫ್ರೀ ಲೈಬ್ರರಿ. ಇಲ್ಲಿ ನೀವು ನಿಮ್ಮ ಪುಸ್ತಕಗಳನ್ನು, ನಿಮ್ಮ ಹತ್ರ ಎಕ್ಸ್ಟ್ರಾ ಪುಸ್ತಕಗಳಿದ್ದರೆ ಅಥವಾ ನೀವು ಕೊಂಡ್ಕೊಂಡಿರೋ ಪುಸ್ತಕ ಓದಿ ಮುಗಿಸಿದ್ರೆ ಇಲ್ಲಿ ತಂದು ಇಡ್ಬೋದು. ಇದ್ರೊಳಗೆ ಹಿಂಗೆ ಇಟ್ಟರೆ, ಬನ್ನಿ ತೋರಿಸಿ ನೋಡಿ, ಎಷ್ಟೊಂದು ಪುಸ್ತಕಗಳಿಟ್ಟಿದ್ದಾರೆ. ಮೇಲೂ ಅಷ್ಟೇ, ಕೆಳಗಡೆನೂ ಅಷ್ಟೇ. ಇದು ಯಾವ ಪುಸ್ತಕಗಳನ್ನ ಬೇಕಾದ್ರೂ ನೀವು ತೊಗೊಂಡು ಓದೋಕ್ಕೆ ಇಷ್ಟಪಡೋರು, ಈ ಪುಸ್ತಕ ನೀವು ಓದಿಲ್ಲ ಅಂದರೆ ತೊಗೊಂಡು ಹೋಗಿ ಫ್ರೀಯಾಗಿ ಓದ್ಬೋದು. ಅದಾದಮೇಲೆ ವಾಪಸ್ ತಂದು ಇಡ್ಬೋದು. ಅಥವಾ ನೀವು ಆ ಪುಸ್ತಕ ಇಟ್ಟು ಮನೇಲಿ ಇಟ್ಕೊಂಡು ಬೇರೆ ಒಂದು ಪುಸ್ತಕ ಇಲ್ಲಿ ತಂದಿಡ್ಬೋದು. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಿಂಗೆ ಮಾಡಬೇಕು ಅಂತಿಲ್ಲ. ಬಟ್ ಇದೊಂದು ಫ್ರೀ ಪಬ್ಲಿಕ್ ಲೈಬ್ರರಿ ಥರ ಯಾರು ಬೇಕೋ ಬಳಕೆ ಮಾಡ್ಕೋಬೋದು. ಇದರಿಂದ ಎಷ್ಟು ಒಳ್ಳೆಯದಾಗತ್ತೆ ನೋಡಿ, ಒಂಥರ ಒಳ್ಳೆ ಥಾಟ್ ಇದು. ಮೇಡಮ್ಮು ಮೆಟ್ರೋ ಸ್ಟೇಷನಲ್ಲಿ ನೇಲ್ ಪಾಲಿಷ್ ಮಾಡ್ಕೋತಾ ಇದ್ದಾರೆ. ಮೆಟ್ರೋ ಸ್ಟೇಷನಿಗೆ ಬಂದು ತಲುಪಿದ್ದೀವಿ. ಕಾರ್ಡ್ ತೊಗೊಂಡೆ, ಹಳೆ ಪಾಸ್ ವರ್ಕ್ ಆಗಲಿಲ್ಲ, ಹೊಸ ಪಾಸ್ ತೊಗೊಂಡ್ವಿ. 2,500 ಆಯಿತು. 2 ದಿವಸ ಪ್ಯಾರಿಸಲ್ಲಿ ಎಷ್ಟು ಬೇಕೋ ಓಡಾಡ್ಬೋದು ಬಸ್ಸು, ಟ್ರೈನಲ್ಲಿ. ಡಬಲ್ ಡೆಕ್ಕರು, ಮೇಲೂ ಕೂತ್ಕೋಬೋದು, ಕೆಳಗಡೆನೂ ಕೂತ್ಕೋಬೋದು, ಇಲ್ಲ ನಿಂತ್ಕೋಬೋದು. ಸದ್ಯಕ್ಕೆ ನಾವಿದ್ದೀವಿ ಲಾ ದಿಫಾನ್ಸ್ ಅಂದ್ಬಿಟ್ಟು. ಈ ಒಂದು ಜಾಗ ನಮ್ಮ ಊರಿನ ಮೆಜೆಸ್ಟಿಕ್ ಇದ್ದ ಹಾಗೆ. ಇಲ್ಲೂ ಕೂಡ ಭಿಕ್ಷುಕರನ್ನ ನೋಡಿ ಆಶ್ಚರ್ಯ ಆಗ್ತಾಯಿದೆ. ಇಲ್ಲಿ ಲಾ ಡಿಫೆನ್ಸಲ್ಲಿ ಈ ಕಡೆ ಇಲ್ಲಿ ಬಂದರೆ ಎಲ್ಲ ಕಡೆಗೂ ಹೋಗುವಂತಹ ಅವಕಾಶ. ಬಸ್ಸು, ಟ್ರ್ಯಾಮು, ಟ್ರೈನು, ಮೆಟ್ರೋ ಪ್ರತಿಯೊಂದು ಸರ್ವೀಸು ಕೂಡ ಈ ಒಂದು ಜಾಗದಿಂದ ಬೇರೆ ಬೇರೆ ಕಡೆ ಹೋಗುತ್ತೆ. ಪ್ರಪಂಚದ ಬೇರೆ ಬೇರೆ ಆರ್ಟಿಸ್ಟ್ಗಳು ಅವರ ಕಾನ್ಸರ್ಟ್ಗಳು ನಡೆಯುವಂತಹ ಜಾಗ ಅಂತ ಇದು. ಸಕ್ಕದಾಗಿದೆ ನೋಡಿ, ಒಂಥರ CBD ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಥರ. ವಾವ್. ನಾವಿದ್ದೀವಿ ಪ್ಯಾರಿಸ್ನ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ. ಇದು ಯುರೋಪ್ ಖಂಡದ ಅತ್ಯಂತ ದೊಡ್ಡ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಥವಾ ಹಬ್ಬು. ಇಲ್ಲಿ ಸುತ್ತಮುತ್ತ 3,500 ಕಂಪ್ನಿಗಳು ಸ್ಥಾಪಿತವಾಗಿದೆ ಮತ್ತು ಕೆಲಸವನ್ನು ನಿರ್ವಹಿಸ್ತಾ ಇದೆ. ನೀವು ನೋಡ್ತಾ ಇರುವಂತಹ ಈ ಒಂದು ಸಖತ್ತಾಗಿರೋ ಬಿಲ್ಡಿಂಗ್ ಹೆಸರು ಗ್ರ್ಯಾಂಡ್ ದಿ ಆರ್ಕ್ ಅಂತ. ಇದರ ವಿನ್ಯಾಸವನ್ನು ನೋಡ್ರಿ ಹೆಂಗೆ ಮಾಡಿದ್ದಾರೆ ಅಂತ. ಅಯ್ಯಪ್ಪ, ಈ ಸೈಡ್ ಬಿಲ್ಡಿಂಗು, ಈ ಸೈಡ್ ಬಿಲ್ಡಿಂಗ್ಸು, ಮಧ್ಯ ಒಂದು ಬಹಳ ಸುಂದರವಾದ ಆರ್ಟಿಸ್ಟಿಕ್ ಫೀಲಿಂಗ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಈ ಸ್ಪೇಸ್ ಪ್ರೋಗ್ರಾಮ್ ನಡೆಯುತ್ತಲ್ಲ, ಆ ಸ್ಪೇಸ್ ಪ್ರೋಗ್ರಾಮ್ ಥರ ಡಿಸೈನ್ ಆಗಿದೆ ಜಾಗ. ಹಾಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಯೂ ಪ್ಯಾರಿಸ್ಸು ಆರ್ಟಿಗೆ ಬಹಳ ಫೇಮಸ್ಸು. ಎಲ್ಲ ಕಡೆಯೂ ಸುಪ್ರಸಿದ್ಧ ಆರ್ಟಿಸ್ಟ್ಗಳು ಮಾಡಿರುವಂತಹ ಕಲಾಕೃತಿಗಳನ್ನು, 70ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಜೋಡಿಸ್ಕೊಂಡು ಬಂದಿದ್ದಾರೆ. ಅಂದರೆ ಫೈನ್ ಮಿಕ್ಸ್ ಆಫ್ ಮಾಡರ್ನ್ ಆರ್ಟ್ ವಿತ್ ದ ಟ್ರೆಡಿಷ್ನಲ್ ಆರ್ಟ್, ಆ ರೀತಿ ಒಂದು ಡಿಸ್ಟ್ರಿಕ್ಟನ್ನ ಈ ಜಾಗದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಏರಿಯಾ ಹೆಸರು ಲಾ ಡಿಫಾನ್ಸ್ ಅಂತ ಕರೀತಾರೆ. ಇಲ್ಲಿ ಎಲ್ಲ ಇದೆ, ನಮ್ಮ ಮೆಜೆಸ್ಟಿಕ್ ಥರ ಸೆಂಟ್ರಲ್ ಬಿಸ್ನೆಸ್ ಹಬ್ಬು. ಇಲ್ಲಿಂದ ಬೇರೆ ಬೇರೆ ಊರುಗಳಿಗೆ ಬಸ್ಸು, ಟ್ರೈನು, ಟ್ರ್ಯಾಮು, ಪ್ಯಾರಿಸ್ ಒಳಗೆ ಓಡಾಡೋದಕ್ಕೆ ಮೆಟ್ರೋ ರೂಟ್ಸು, ಪ್ರತಿಯೊಂದು ಡೈವರ್ಸಿಫೈ ಆಗುವಂತಹ ಜಾಗ ಇದು. ಚೆನ್ನಾಗಿದೆಲ್ಲ. ಈಗ ವಾಪಸ್ಸು ಮೆಟ್ರೋ ಹತ್ರ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಸ್ಟಾಪ್ಗೆ. ಇಲ್ಲೂ ಸಾಕಷ್ಟು ಜಾಗದಲ್ಲಿ ಭಿಕ್ಷೆ ಬೇಡೋದನ್ನು ನೋಡ್ಬೋದು ನೀವು. ಇದೊಂದು ವಿಷಯ ಹೇಳ್ತೀನಿ ನಿಮಗೆ, ಈ ಥರ ಬೋರ್ಡ್ಗಳಲ್ಲಿ ಗೋಲ್ಡನ್ ಕಲರಲ್ಲಿ ಏನಾದ್ರು ಬರೆದಿದ್ರೆ ಆ ಒಂದು ಜಾಗದಲ್ಲಿ ಒಂದು ಏನಾದ್ರು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆ ಅಂತ. ಸೊ ಜ್ಞಾಪಕ ಇಟ್ಕೊಳ್ಳಿ, ಆ ಬ್ರೌನಿಷ್ ಗೋಲ್ಡನ್ ಇದ್ದರೆ ಅಲ್ಲಿ ನೋಡೋಕ್ಕೆ ಏನಾದ್ರು ಇದೆ ಅಂತ. ನಿಮ್ಗೆ ಏನಾದ್ರು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಎಮರ್ಜೆನ್ಸಿಗೆ, ಬೇರೆ ಬೇರೆ ಕೆಲಸಕ್ಕೆ ಅಂದರೆ ಈ ಥರ ಆಟೋಮೇಟೆಡ್ ಮೆಷಿನ್ಸನ್ನ ಇಟ್ಬಿಟ್ಟಿದ್ದಾರೆ. ನೀವೇ ಇಲ್ಲಿ ಕೂತ್ಕೊಳ್ಳೋದು, ಒಳಗೆ ಕಾರ್ಡ್ನ ಬಳಕೆ ಮಾಡೋದು ಅಥವಾ ದುಡ್ಡು ಹಾಕೋದು, ಇಮಿಡಿಯೇಟ್ಲಿ ಫೋಟೋ ಬರುತ್ತೆ. ಫೋಟೋ ಬೂತ್. ಮೆಟ್ರೋ ಸ್ಟೇಷನ್ ಒಳಗೇ ಶಾಪಿಂಗ್ ಕಾಂಪ್ಲೆಕ್ಸು ಏನೆಲ್ಲ ಇದೆ ಅಂತ ನೋಡಿ. ಅಯ್ಯೋ, ಸದಾ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ವಲ್ಲ, ಕೆಳಗಡೆ ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ನೆಲದ ಮೇಲೆ ಲೈಟನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಯಾವ್ಯಾವ ಕಡೆ ಹೋಗಬೇಕು ಅದರ ಡೈರೆಕ್ಷನ್ಸು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆ ಹೋಗಬೇಕು ಅಂತ. ನೈಸ್ ಐಡಿಯಾ. ನಾವು ಕೂಡ ಇದನ್ನು ನಮ್ಮ ಸ್ಟೇಷನ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇಲ್ಲೂ ಇದೆ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಹೋಗ್ಬೇಕಾ, ನಂಬರ್ಸು ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ.
ನೋಡಿ ಇದು ಮೆಟ್ರೋ ಸ್ಟೇಷನ್ನು. ಇಲ್ಲಿ ನೋಡಿ ಹೆಂಗಿದೆ, ಫುಲ್ಲು ಸ್ಲಮ್ಮು.